ಬೆಕ್ಕು ಕುಚೇಷ್ಟೆ. ಒಂದು ಚಿಕ್ಕ ನಗರದಲ್ಲಿ ರಾಮಣ್ಣನ ಮನೆಯಲ್ಲಿ ಒಂದು ಕಪ್ಪು ಶ್ಯಾಮಳ ಬೆಕ್ಕು ವಾಸಿಸುತ್ತಿತ್ತು. ಅದರ ಹೆಸರು ಚಿಂಚಿ. ಚಿಂಚಿ ಸಾಮಾನ್ಯ ಬೆಕ್ಕಲ್ಲ, ಅದು ಒಂದು ಕುಚೇಷ್ಟೆಯ ರಾಣಿ. ಬೆಳಿಗ್ಗೆ ಎದ್ದುದರಲ್ಲಿ ಮೊದಲ ಕೆಲಸವೇ ರಾಮಣ್ಣನ ಚಪಾತಿಗಳನ್ನು ಚಿಮ್ಮಿಸುವುದು. ಅರೆ, ಇದು ಮತ್ತೆ ಎಂದು ರಾಮಣ್ಣನು ಕೂಗುತ್ತಿದ್ದರೂ ಚಿಂಚಿ ಕಿರಿಕಿರಿ ಮಾಡಿ ಓಡಾಡುತ್ತಿತ್ತು. ಒಂದು ದಿನ ಮನೆಯಲ್ಲಿ ಅತಿಥಿಗಳು ಬಂದಿದ್ದರು. ರಾಮಣ್ಣನ ತಂಗಿ ಸೀತಾ ತನ್ನ ಮಕ್ಕಳೊಂದಿಗೆ ಬಂದಿರುವಳು. ಮಕ್ಕಳು ಚಿಂಚಿಯನ್ನು ನೋಡಿ ಖುಷಿಯಾಗಿ ಆಟವಾಡಬೇಕೆಂದುಕೊಂಡರು. ಆದರೆ ಚಿಂಚಿ ಯೋಚಿಸಿತು, ಇವರು ಬಂದಿದ್ದರೆ ನಾನು ನನ್ನ ಕುಚೇಷ್ಟೆಯನ್ನು ತೋರಿಸಬೇಕೇ. ಮೊದಲು ಅದು ಸೀತಾ ಅತ್ತೆಯ ಸಾರಿಯ ತೊಟ್ಟಿಲಿನಲ್ಲಿ ಒಡೆದು ಚಿಕ್ಕಿಗೆ ಚಿಮ್ಮಿಸಿತು. ಸಾರಿ ಹೊಸದು ಮಹೇಂದ್ರ ನಿಂಗೆ. ಸೀತಾ ಕೂಗಿ, ಚಿಂಚಿ ನೀನೇನು ಮಾಡಿದೆ ಎಂದಳು. ಚಿಂಚಿ ಕಿರಿಕಿರಿ ಮಾಡಿ ಓಡಿ ಹೋದಿತು. ಮಕ್ಕಳು ಆಟವಾಡುತ್ತಿದ್ದಾಗ ಚಿಂಚಿ ಅವರ ಆಟಿಕೆಗಳ ರಸ್ತೆಯಲ್ಲಿ ನಿಂತು ತಡೆಯಿತು. ಚಿಕ್ಕ ಬಾಲಂಗಡಿಯನ್ನು ತಳ್ಳಿ ಬೀಳಿಸಿತು. ಬಾಲಂಗಡಿಯ ಮೇಲೆ ಇದ್ದ ರಾಯಲ್ ರಂಗೋಲಿ ಬಣ್ಣಗಳು ಎಲ್ಲರ ಮೇಲೆ ಚರ್ಚರ್ಚವಾದವು. ಮಕ್ಕಳು ನಗುತ್ತಾ ಚಿಂಚಿಯನ್ನು ಹಿಡಿಯಲು ಹೋದರೆ ಅದು ಒಡೆದು ರಾಮಣ್ಣನ ಕಿಚನ್ಗೆ ಓಡಿ ಹೋದಿತು. ಅಲ್ಲಿಯೇ ಮತ್ತೊಂದು ಕುಚೇಷ್ಟೆ. ರಾಮಣ್ಣನು ತಯಾರಿಸಿದ ಸಾಂಬಾರದ ತೊಟ್ಟಿಯನ್ನು ಚಿಮ್ಮಿಸಿ ಸಾಂಬಾರವನ್ನು ಎಲ್ಲ ಮಣ್ಣಿನ ಮೇಲೆ ಚರ್ಚರ್ಚೆ ಮಾಡಿತು. ಅಯ್ಯೋ, ನನ್ನ 1 ಗಂಟೆಯ ಶ್ರಮ ಎಂದು ರಾಮಣ್ಣನು ಕಣ್ಣೀರಲು ಬಂದನು. ಆದರೆ ಚಿಂಚಿಯ ಕುಚೇಷ್ಟೆಯ ತುಂಬಾ ದೊಡ್ಡದ್ದು ಬಾಕಿ ಇತ್ತು. ಸಂಜೆಯಾಗುವಷ್ಟು ಅತಿಥಿಗಳು ಟಿವಿ ನೋಡುತ್ತಿದ್ದರು. ಚಿಂಚಿ ರಿಮೋಟ್ನ ಮೇಲೆ ಹುಳುಕಾಟ ಮಾಡಿ ಚಾನಲ್ ಬದಲಾಯಿಸಿತು. ಒಂದು ಸುದ್ದಿ ಚಾನಲ್ ಬಂದಿತು. ಅಲ್ಲಿ ಒಂದು ಭಯಾನಕ ಹಾರರ್ ಮೂನ್ ಬಂದಿ ಉಳಿದಿತು. ಅತಿಥಿಗಳು ಭಯಭೀತರಾಗಿ ಕೂಗಿದರು. ಮಕ್ಕಳು ಅಳುತ್ತಾ ತಾಯಿಯ ಕೆನ್ನೆಯಲ್ಲಿ ಮುಳುಗಿದರು. ರಾಮಣ್ಣನು ಓಡಾಡಿ ರಿಮೋಟ್ ಹುಡುಕುತ್ತಿದ್ದನು. ಆದರೆ ಚಿಂಚಿ ಅದನ್ನು ಬೆಡ್ ನಡುವೆ ಹಾಕಿಬಿಟ್ಟಿತ್ತು. ಅಂತ್ಯಕಾಲದಲ್ಲಿ ಎಲ್ಲರೂ ಚಿಂಚಿಯನ್ನು ಹಿಡಿದು ತರ್ಜನೆ ಮಾಡಿದರು. ಆದರೆ ಚಿಂಚಿ ತನ್ನ ಕಣ್ಣುಗಳನ್ನು ಚಿಮ್ಮಿಸಿ ನಾನು ಸರಿ ಮಾಡುತ್ತೇನೆ ಎಂದಂತೆ ಕಾಣಿಸಿತು. ರಾತ್ರಿ ಅದು ಎಲ್ಲರಿಗೂ ಒಂದು ವಾಚ್ಮ್ಯಾನ್ ಆಗಿ ಕಾಯಿತು. ಮನೆಯ ಬಾಗಿಲು ಮುಂಗಟ್ಟಿನಲ್ಲಿ ಕುಳಿತು ಯಾರೂ ಬರುವುದಿಲ್ಲ ಎಂದು ಖಚಿತಪಡಿಸಿತು. ಬೆಳಿಗ್ಗೆ ಎದ್ದು ನೋಡಿದರೆ ಚಿಂಚಿ ಒಂದು ಮೊದಲು ಮೀನು ತಂದಿಟ್ಟಿತ್ತು. ರಾಮಣ್ಣನು ನಗುತ್ತಾ ಹೇಳಿದನು, ಚಿಂಚಿ ನಿನ್ನ ಕುಚೇಷ್ಟೆಯೇ ನಮ್ಮನ್ನು ಒಂದಾಗಿ ಮಾಡುತ್ತೆ. ಚಿಂಚಿಯ ಕುಚೇಷ್ಟೆಗಳು ಮನೆಯನ್ನು ಜೀವಂತಗೊಳಿಸಿದವು. ಅದರಂತಹ ಬೆಕ್ಕು ಇದ್ದರೆ ದಿನಗಳು ಎಂದಿಗೂ ಉದಾಸವಾಗಿರುವುದಿಲ್ಲ. ಕುಚೇಷ್ಟೆಯಲ್ಲೇ ಒಂದು ಪಾಠವಿದೆ. ಜೀವನವನ್ನು ಸರಳವಾಗಿ ಆನಂದದೊಂದಿಗೆ ಬದುಕು.